ಹಾಯ್, ನಮಸ್ಕಾರ ಎಲ್ರಿಗೂ. 2026-27ನೇ ಸಾಲಿನ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಸ್ಕಾಲರ್ಶಿಪ್ ಅರ್ಜಿಯನ್ನು ಕರೆದಿದ್ದಾರೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತೋರಿಸ್ತೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ಸ್ಕಾಲರ್ಶಿಪ್ ಒಂದು ಜೆನ್ಯೂನ್ ಸ್ಕಾಲರ್ಶಿಪ್ ಆಗಿದೆ. ಇದು ಪ್ರತಿ ವರ್ಷ ಕರೀತಾನೆ ಇರ್ತಾರೆ. ನೀವು ಬೇಕಾದ್ರೆ ಈ ಸ್ಕಾಲರ್ಶಿಪ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಈ ವೆಬ್ಸೈಟ್ಗೆ ಬಂದರೆ ನಿಮಗೆ ಸಿಗ್ತದೆ. ಇಲ್ಲಿ ನೋಡಿ, ಇಲ್ಲಿ ಸೆಲೆಕ್ಷನ್ ಲಿಸ್ಟ್ ಇನ್ 2025 ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ, 2025-26ನೇ ಸಾಲಿನಲ್ಲಿ ಎಷ್ಟು ಜನರಿಗೆ ಈ ಸ್ಕಾಲರ್ಶಿಪ್ ಸಿಕ್ಕದೆ ಅಂತ ಇದೆ ನೋಡಿ. ಇಲ್ಲಿ ನೋಡಿ, ಟೋಟಲ್ ಆಗಿ 1016 ಜನರಿಗೆ ಹೋದ ವರ್ಷ ಈ ಸ್ಕಾಲರ್ಶಿಪ್ಪನ್ನು ನೀಡಿದ್ದಾರೆ. ಈ ಸ್ಕಾಲರ್ಶಿಪ್ಪಿಗೆ ಅರ್ಜಿ ಸಲ್ಲಿಸೋಕೆ ಏನೇನು ಅರ್ಹತೆಗಳಿರಬೇಕು, ಅರ್ಜಿ ಸಲ್ಲಿಸುವ ವಿಧಾನ ಏನು, ಬೇಕಾಗುವಂಥ ದಾಖಲೆಗಳೇನು, ಎಲ್ಲ ಮಾಹಿತಿಗಳನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಅರ್ಜಿ ಸಲ್ಲಿಸುವ ಮೊದಲೇ ಈ ವಿಡಿಯೋನ ಸರಿಯಾಗಿ ನೋಡ್ಕೊಳ್ಳಿ. ಯಾಕಂದರೆ ನೀವು ಅರ್ಜಿ ಸಲ್ಲಿಸುವಾಗ ಈ ಸ್ಕಾಲರ್ಶಿಪ್ ನಿಮಗೆ ಆಗೋದಿಲ್ಲ ಅಂದರೆ ಆವಾಗ ನಿಮ್ಮ ಈ ಟೈಮ್ ವೇಸ್ಟ್ ಆಗುತ್ತೆ. ಹಾಗೂ ಅರ್ಜಿ ಸಲ್ಲಿಸುವಾಗ ಏನಾದರೂ ದಾಖಲೆಗಳು ಪ್ರಾಬ್ಲಮ್ ಆದರೆ ಆವಾಗ ಮತ್ತೆ ಅರ್ಜಿ ಸಲ್ಲಿಸಬೇಕಾಗ್ತದೆ. ಹಾಗಾಗಿ ನೋಡಿ, ಈಗ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ವಿಷಯಗಳನ್ನು ತಿಳಿಸ್ಕೊಡ್ತೀನಿ. ಮೊದಲನೆಯದಾಗಿ ಈ ವೆಬ್ಸೈಟ್ ಲಿಂಕನ್ನು ನಿಮಗೆ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ. ಅದನ್ನು ನೋಡಿಕೊಂಡು ನೀವು ಈ ವೆಬ್ಸೈಟ್ಗೆ ಬರ್ಬೋದು. ನೋಡಿ ಸ್ನೇಹಿತರೆ, ನೀವು ಅಪ್ಲಿಕೇಶನ್ ಹಾಕೋದಿದ್ರೆ ಈ ವೆಬ್ಸೈಟಲ್ಲಿ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಆಪ್ಷನ್ಸ್ ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ, ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಆಪ್ಷನ್ ಇದೆ. ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಓಕೆ, ಇದು ಅಪ್ಲೈ ಮಾಡೋ ಮೊದಲೇ ಈ ಅಪ್ಲಿಕೇಶನ್ ಹಾಕೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಯಾರು ಅಪ್ಲಿಕೇಶನ್ ಹಾಕ್ಬೋದು ಅನ್ನೋ ಎಲ್ಲ ಮಾಹಿತಿಯನ್ನು ನಿಮಗೆ ಸರಿಯಾಗಿ ತಿಳಿಸ್ಕೊಡ್ತೇನೆ. ಈ ಸ್ಕಾಲರ್ಶಿಪ್ ಬಂದುಬಿಟ್ಟು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಜನಕಲ್ಯಾಣ ಟ್ರಸ್ಟ್ ದಾವಣಗೆರೆ ಇವರು ಕೊಡುವಂಥದ್ದು. ಇವರು ಪ್ರತಿ ವರ್ಷವೂ ಈ ಸ್ಕಾಲರ್ಶಿಪ್ಪನ್ನು ಕರೀತಾನೆ ಇರ್ತಾರೆ. ಅರ್ಹತೆ ಉಳ್ಳಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಸ್ಕಾಲರ್ಶಿಪ್ ಸಿಗುತ್ತೆ. ಈಗ ಮೊದಲನೆಯದಾಗಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಇಲ್ಲಿ ನೋಡಿ, ಇಲ್ಲಿ ಕನ್ನಡದಲ್ಲಿ ಸೂಚನೆಗಳು ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ PDF ಓಪನ್ ಆಗುತ್ತೆ. ಇಲ್ಲಿದೆ ನೋಡಿ, ನಿಮಗೆ ಎಲ್ಲ ಮಾಹಿತಿಗಳು ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಈಗ ನಾವು ಒಂದೊಂದನ್ನೇ ನೋಡ್ಕೊಳ್ತಾ ಹೋಗೋಣ. ಮೊದಲನೆಯದಾಗಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಏನೇನು ಅರ್ಹತೆ ಇರಬೇಕು ಅಂತ ಕೊಟ್ಟಿದ್ದಾರೆ. ಅದರ ಪ್ರಕಾರ ನೋಡೋದಾದರೆ, ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಅಭ್ಯಾಸ ಮಾಡುತ್ತಿರಬೇಕಾಗುತ್ತದೆ. ಅಂದರೆ ಕರ್ನಾಟಕದಲ್ಲಿ ಅಭ್ಯಾಸ ಮಾಡಿರಬೇಕಾಗಿರ್ತದೆ. ಅದನ್ನು ಬಿಟ್ಟು ಬೇರೆ ಕಡೆ ಅಭ್ಯಾಸ ಮಾಡಿರುವಂತಹ ಕರ್ನಾಟಕದ ವಿದ್ಯಾರ್ಥಿಗಳಾಗಿದ್ದರೂ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋಕ್ಕಾಗೋದಿಲ್ಲ. ನಂತರ ವಿದ್ಯಾರ್ಥಿಯ ಪೋಷಕರ ಕುಟುಂಬದ ವಾರ್ಷಿಕ ಆದಾಯ 1,00,000 ರೂಪಾಯಿಗಳಿಗಿಂತ ಹೆಚ್ಚಿರಬಾರದು. ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಂತ ಅಥವಾ ಆದಾಯ ಪ್ರಮಾಣ ಪತ್ರ ಅಂತ ಇರುತ್ತಲ್ಲ, ಆ ಸರ್ಟಿಫಿಕೇಟಲ್ಲಿ ನಿಮ್ಮ ಇನ್ಕಮ್ 1,00,000ಕ್ಕಿಂತ ಹೆಚ್ಚಿದೆ ಅಂತ ತೋರಿಸಬಾರದು. ಅದಕ್ಕಿಂತ ಕಡಿಮೆ ಇರುವಂತಹ ವಿದ್ಯಾರ್ಥಿಗಳು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಬಹುದು. ಮತ್ತು ವಿದ್ಯಾರ್ಥಿಯು ಕರ್ನಾಟಕದ ಪ್ರತಿಷ್ಠಿತ ಕಾಲೇಜು ಅಥವಾ ವಿಶ್ವವಿದ್ಯಾಲಯ ಅಥವಾ ಬೋರ್ಡಿನಿಂದ ಮಾನ್ಯತೆ ಪಡೆದಂತಹ ಕೋರ್ಸ್ಗಳಲ್ಲಿ ರೆಗ್ಯುಲರ್ ಕೋರ್ಸ್ ಮಾಡುತ್ತಿರುವಂಥ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದಾಗಿರ್ತದೆ. ಕರೆಸ್ಪಾಂಡೆನ್ಸ್ ಕೋರ್ಸ್ಗಳನ್ನು ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಮತ್ತು ಮುಂದೆ ನೋಡೋದಾದರೆ, ವಿದ್ಯಾರ್ಥಿಯು ಕೋರ್ ಬ್ಯಾಂಕಿಂಗ್ ಸೌಲಭ್ಯವಿರುವಂತಹ ಯಾವುದಾದರೂ ಬ್ಯಾಂಕಿನಲ್ಲಿ ತಮ್ಮ ಬ್ಯಾಂಕ್ ಅಕೌಂಟನ್ನು ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ. ಕೋರ್ ಬ್ಯಾಂಕಿಂಗ್ ಅಂತ ಹೇಳಿದ್ರೆ, ಇದು ಈಗ ಒಂದು ಬ್ಯಾಂಕಿನ ವ್ಯವಹಾರಗಳು ಆನ್ಲೈನ್ ಮುಖಾಂತರ ಅವರು ಎಲ್ಲ ಡೀಟೇಲ್ಸನ್ನು, ಎಲ್ಲ ಡಾಟಾಗಳನ್ನು ಫಿಲ್ ಮಾಡಿ ಇಡುತ್ತಿರುವಂತಹ ಸೌಲಭ್ಯಗಳನ್ನು ಇಟ್ಕೊಂಡಿದ್ರೆ ಅಂತಹ ಬ್ಯಾಂಕ್ಗಳಿಗೆ ಕೋರ್ ಬ್ಯಾಂಕಿಂಗ್ ಸೌಲಭ್ಯವಿರುವಂತಹ ಬ್ಯಾಂಕ್ಗಳು ಅಂತ ಹೇಳ್ತಾರೆ. ಈಗ ನಾರ್ಮಲ್ ಆಗಿ ಸೆಂಟ್ರಲೈಸ್ಡ್ ಇರುವಂತಹ ಎಲ್ಲ ಬ್ಯಾಂಕ್ಗಳಲ್ಲೂ ಕೋರ್ ಬ್ಯಾಂಕಿಂಗ್ ಸೌಲಭ್ಯ ಇರುತ್ತೆ.
ಅಂತಹ ಬ್ಯಾಂಕ್ ಪಾಸ್ಬುಕ್ಗಳನ್ನು ನೀಡಬಹುದು. ನಂತರ ಶೇಕಡಾವಾರು ಅಂಕಗಳಿಗೆ ಸಂಬಂಧಿಸಿದಂತೆ ವಿವಿಧ ಕೋರ್ಸ್ ಮಾಹಿತಿಯನ್ನು ಈ ಕೆಳಗೆ ನೀಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡೋದಾದ್ರೆ PUC ಮತ್ತು MBBS ಕಲಿತಿರುವಂತಹ ವಿದ್ಯಾರ್ಥಿಗಳು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 95%ಗಿಂತ ಜಾಸ್ತಿ ಇರಬೇಕಂತೆ. ಅಂದರೆ ಇಫ್ ಸ್ಟೂಡೆಂಟ್ ಈಸ್ ಸ್ಟಡಿಂಗ್ PUC his standard is SSLC scores should be more than 95%. ಅಂದರೆ ಈಗ ಫಸ್ಟ್ PUC ಕಲಿತಿರುವಂಥ ವಿದ್ಯಾರ್ಥಿಗಳಾಗಿದ್ದರೆ ಅವರ SSLC ಪರ್ಸೆಂಟೇಜು 95ಗಿಂತ ಜಾಸ್ತಿ ಇರಬೇಕು ಅಥವಾ 95 ಇರಬೇಕು. ಮಿನಿಮಮ್ 95% ಆಗಿರಬೇಕು, ಇಲ್ಲ 95ಗಿಂತ ಜಾಸ್ತಿ ಪರ್ಸೆಂಟೇಜನ್ನು ಮಾಡಿರಬೇಕು. ಹಾಗೆ ಡಿಪ್ಲೊಮಾ, BSc, BCom, BE, BVSc ಇಂತಹ ಕೋರ್ಸ್ಗಳನ್ನು ಮಾಡುತ್ತಿರುವಂಥ ವಿದ್ಯಾರ್ಥಿಗಳಾಗಿದ್ದರೆ ಅವರ ಪರ್ಸೆಂಟೇಜು ಮಿನಿಮಮ್ 90% ಆಗಿರಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಇರಬೇಕು. ಅಂದರೆ ಈಗ ಇಲ್ಲಿ ಉದಾಹರಣೆಗೆ ಒಂದು ಕೊಟ್ಟಿದ್ದಾರೆ ನೋಡಿ, BSc ಮಾಡ್ತಾ ಇದ್ದರೆ ಅವರ PUC ಸ್ಕೋರು ಮೋರ್ ದೆನ್ 90% ಇರಬೇಕು ಅಂತ ಕೊಟ್ಟಿದ್ದಾರೆ. ಹಾಗೆ ಮತ್ತೆ ಬೇರೆದು ನೋಡೋದಾದರೆ ಇಲ್ಲಿ ನೋಡಿ, BCA, BBM, BBA, BA, BDS, BPharm, MA, MSc, MCom, B.Ed, CA ಇವುಗಳಲ್ಲಿ ಯಾವುದಾದ್ರೂ ಒಂದು ಕೋರ್ಸ್ ಮಾಡ್ತಾ ಇದ್ದರೆ ಅವರ ಪರ್ಸೆಂಟೇಜು ಹೋದ ವರ್ಷದ್ದು ಮಿನಿಮಮ್ 85% ಆಗಿರಬೇಕಾಗ್ತದೆ ಅಥವಾ ಅದಕ್ಕಿಂತ ಜಾಸ್ತಿ ಇರಬೇಕು. ಈ ಪರ್ಸೆಂಟೇಜ್ಗಳನ್ನು ಮತ್ತು ನೀವು ಈಗ ಯಾವ ಕೋರ್ಸನ್ನು ಮಾಡ್ತಿದ್ದೀರಿ ಅದನ್ನು ಸರಿಯಾಗಿ ನೋಡಿಕೊಂಡು ನಿಮಗೆ ಈ ಸ್ಕಾಲರ್ಶಿಪ್ ಆಗ್ತದಾ ಇಲ್ಲ ಅನ್ನೋದನ್ನು ನೋಡ್ಕೊಳ್ಳಿ. ಹಾಗೆ ಮುಂದೆ ನೋಡೋದಾದರೆ ವಿದ್ಯಾರ್ಥಿ ಸಲ್ಲಿಸಿದಂತಹ ಅರ್ಜಿಯನ್ನು ಪರಿಶೀಲಿಸಿ ಆರ್ಥಿಕವಾಗಿ ಹಿಂದುಳಿದ ಮತ್ತು ಪ್ರತಿಭಾನ್ವಿತ ಆಯ್ದ ವಿದ್ಯಾರ್ಥಿಗಳಿಗೆ ಮಾತ್ರ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಎಷ್ಟೇ ಜನ ಅರ್ಜಿ ಹಾಕಿದ್ರು ಅದರಲ್ಲಿ ಅವರು ಆರ್ಥಿಕವಾಗಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಪರ್ಸೆಂಟೇಜ್ ಯಾರ್ದು ಹೆಚ್ಚಾಗಿರುತ್ತೆ ಅಂಥವರಿಗೆ ಆಯ್ಕೆ ಮಾಡಿ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ಮುಂದೆ ಹೋಗೋಣ. ಮುಂದೆ ನೋಡೋದಾದರೆ ಆನ್ಲೈನ್ ಅರ್ಜಿ ಭರ್ತಿಗೆ ಸಂಬಂಧಿಸಿದಂತಹ ಸೂಚನೆಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅರ್ಜಿ ಸಲ್ಲಿಸಲು ಇಚ್ಛಿಸುವಂತಹ ವಿದ್ಯಾರ್ಥಿಗಳು ಇಲ್ಲಿ ನೀಡಿರುವಂತಹ ವೆಬ್ಸೈಟ್ಗೆ ಬಂದು ನಿಮ್ಮ ಅಪ್ಲಿಕೇಶನನ್ನು ಹಾಕಬಹುದು. ಈ ವೆಬ್ಸೈಟಲ್ಲಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಲಿಂಕ್ ಅಂತ ಒಂದು ಲಿಂಕನ್ನು ಕೊಟ್ಟಿರ್ತಾರೆ. ಅಲ್ಲಿ ಬಂದು ನೀವು ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಆನ್ಲೈನ್ ಅರ್ಜಿ ಭರ್ತಿಗೆ ಸಂಬಂಧಿಸಿದ ಸೂಚನೆಗಳನ್ನೆಲ್ಲ ಓದ್ಕೋಬೇಕು. ನಂತರ ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಅರ್ಜಿದಾರರು ಅರ್ಜಿಯನ್ನು ತುಂಬುವ ಮೊದಲು ಶೇಕಡಾವಾರು ಅಂಕಗಳಿಗೆ ಸಂಬಂಧಿಸಿದಂತೆ ವಿವಿಧ ಕೋರ್ಸ್ಗಳ ಮಾಹಿತಿಯನ್ನು ಓದಬೇಕು ಅಂತ ಕೊಟ್ಟಿದ್ದಾರೆ. ಅಂದರೆ ಇದನ್ನು ನಾನು ಈಗ ಆಲ್ರೆಡಿಯಾಗಿ ನಿಮಗೆ ಇಲ್ಲಿ ಮೇಲ್ಗಡೆ ತೋರಿಸಿದ್ದೇನೆ ನೋಡಿ. ಈ ಡೀಟೇಲ್ಸನ್ನು ಸರಿ ಮಾಡಿ ನೋಡಿಕೊಂಡು ಆಮೇಲೆ ಅಪ್ಲಿಕೇಶನನ್ನು ಹಾಕಬೇಕು. ನಂತರ ಮತ್ತೊಂದು ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುತ್ತಿರುವಂತಹ ವಿದ್ಯಾರ್ಥಿಗಳು ಯಾವುದೇ ಕೋರ್ ಬ್ಯಾಂಕಿಂಗ್ ಸೌಲಭ್ಯ ಇರುವ ಬ್ಯಾಂಕಿನಲ್ಲಿ ಖಾತೆ ಹೊಂದಿರಬೇಕು ಮತ್ತು ಅವರು ತಮ್ಮ ಆನ್ಲೈನ್ ಅರ್ಜಿಯಲ್ಲಿ ಈ ಖಾತೆ ಸಂಖ್ಯೆಯನ್ನು ನಮೂದಿಸಬೇಕು. ಅಂದರೆ ವಿದ್ಯಾರ್ಥಿಗಳ ಹೆಸರಲ್ಲೇ ಬ್ಯಾಂಕ್ ಪಾಸ್ಬುಕ್ ಇರಬೇಕಾಗ್ತದೆ. ಕೋರ್ ಬ್ಯಾಂಕಿಂಗ್ ಇರುವಂತಹ ಸೌಲಭ್ಯ ಇರುವಂತಹ ಬ್ಯಾಂಕ್ಗಳಲ್ಲಿ ಬ್ಯಾಂಕ್ ಪಾಸ್ಬುಕ್ಕನ್ನು ಹೊಂದಿರಬೇಕಾಗಿರ್ತದೆ. ಮತ್ತೆ ಏನು ಕೊಟ್ಟಿದ್ದಾರೆ ಅಂದರೆ ವಿದ್ಯಾರ್ಥಿಗಳು ಅವರ ಪೋಷಕರು ಅಥವಾ ಸಂಬಂಧಿಗಳ ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ಒದಗಿಸಬಾರದು. ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ವಿದ್ಯಾರ್ಥಿ ವೇತನವನ್ನು ವರ್ಗಾಯಿಸುವುದು. ಅಂದರೆ ಪೋಷಕರದಾಗಲಿ ಅಥವಾ ಇತರೆ ಯಾರದೇ ಬ್ಯಾಂಕ್ ಪಾಸ್ಬುಕ್ಗಳನ್ನು ನೀಡಿದರೆ ಅಪ್ಲಿಕೇಶನ್ನು ರಿಜೆಕ್ಟ್ ಆಗುತ್ತೆ ಅನ್ನೋದು ಇದನ್ನು ಓದಿದರೆ ಅರ್ಥ ಆಗ್ತದೆ. ಹಾಗಾಗಿ ವಿದ್ಯಾರ್ಥಿಗಳ ಹೆಸರಲ್ಲಿರುವಂಥ ಪಾಸ್ಬುಕ್ಕನ್ನೇ ಈ ವಿದ್ಯಾರ್ಥಿ ವೇತನಕ್ಕೆ ನೀಡಬೇಕಾಗ್ತದೆ. ಹಾಗೂ ಸ್ಕಾಲರ್ಶಿಪ್ಪನ್ನು ವಿದ್ಯಾರ್ಥಿಗಳ ಪಾಸ್ಬುಕ್ಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಹಾಗೆ ಮುಂದೆ ನೋಡೋದಾದರೆ ಇದಕ್ಕೆ ನೋಂದಾಯಿಸಿಕೊಳ್ಳುವ ಬಗ್ಗೆ ಅಂದರೆ ಸೈನ್ ಅಪ್ ಮಾಡ್ಕೊಳ್ಳುವಂಥ ಬಗ್ಗೆ ಕೊಟ್ಟಿದ್ದಾರೆ. ಸೈನ್ ಅಪ್ ಮಾಡ್ಕೊಳ್ಳಿಕ್ಕೆ ವಿದ್ಯಾರ್ಥಿಗಳು ಮೊದಲ ಸಲ ಲಾಗಿನ್ ಮಾಡ್ತಾ ಇದ್ದರೆ ತಮ್ಮ ಹೆಸರು, ಇಮೇಲ್ ID, ಮೊಬೈಲ್ ಸಂಖ್ಯೆ ಮತ್ತು ಆಧಾರ್ ಸಂಖ್ಯೆಯನ್ನು ಎಂಟರ್ ಮಾಡಿ
ನೋಂದಾಯಿಸ್ಕೊಳ್ಬೇಕಾಗ್ತದೆ. ನೋಂದಾಯಿಸಿದ ನಂತರ ನಿಮಗೆ ID ಮತ್ತು ಪಾಸ್ವರ್ಡ್ ಜನರೇಟ್ ಆಗ್ತದೆ. ಅದನ್ನು ಉಪಯೋಗಿಸ್ಕೊಂಡು ವಿದ್ಯಾರ್ಥಿಗಳು ಮುಂದೆ ಲಾಗಿನ್ ಅನ್ನು ಮಾಡಬೇಕು. ಲಾಗಿನ್ ಆದ ನಂತರ ಡ್ಯಾಶ್ಬೋರ್ಡ್ನಲ್ಲಿ ಚೇಂಜ್ ಪಾಸ್ವರ್ಡ್ ಲಿಂಕ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದರ ಸಹಾಯದಿಂದ ನಿಮ್ಮ ಪಾಸ್ವರ್ಡನ್ನು ಚೇಂಜಸ್ ಮಾಡ್ಕೊಳ್ಬೇಕು. ಹಾಗೆ ಮುಂದೆ ನಿಮಗೇನಾದರೂ ಪಾಸ್ವರ್ಡ್ ನೆನಪಿಲ್ಲ ಅಂದರೆ ಅಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಪಾಸ್ವರ್ಡ್ ಮರೆತು ಹೋಗಿರುವಂತಹ ಪಾಸ್ವರ್ಡನ್ನು ಕೂಡ ಚೇಂಜಸ್ ಮಾಡ್ಕೋಬಹುದು. ನೆಕ್ಸ್ಟ್ ನೋಡೋದಾದರೆ ಅರ್ಜಿ ತುಂಬಲಿಕ್ಕೆ ಸೂಚನೆಗಳು ಅಂತ ಕೊಟ್ಟಿದ್ದಾರೆ. ಲಾಗಿನ್ ನಂತರ ಆನ್ಲೈನ್ ಅರ್ಜಿಯಲ್ಲಿ 5 ವಿಭಾಗಗಳು ಇರುತ್ತವೆ. ಪ್ರತಿ ವಿಭಾಗದ ಕಾಲಂಗಳಲ್ಲಿ ನಿಗದಿತ ಮಾಹಿತಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಬೇಕು. ಭರ್ತಿ ಮಾಡಿದ ನಂತರ ಅರ್ಜಿಯನ್ನು ಪ್ರೀವಿಯಸ್ ಮತ್ತು ನೆಕ್ಸ್ಟ್ ಬಟನ್ಗಳಂತಹ ಸಹಾಯದಿಂದ ಪುನಃ ಡೀಟೇಲ್ಸನ್ನು ಚೆಕ್ ಮಾಡ್ಕೋಬಹುದು. ಏನಾದರೂ ತಪ್ಪುಗಳಿದ್ರೆ ಎಡಿಟ್ಗಳನ್ನು ಮಾಡ್ಕೋಬಹುದು. ಎಡಿಟ್ಗಳಾದ ನಂತರ ಸಬ್ಮಿಟ್ ಮಾಡಿ ಅದರ ಮುದ್ರಿತ ಪ್ರತಿಯನ್ನು ತಕ್ಕಬೇಕು. ಅಂದರೆ ನಿಮ್ಮ ಡೀಟೇಲ್ಸ್ ಎಲ್ಲವನ್ನು ಫಿಲ್ ಮಾಡಾದ ನಂತರ ಒಂದು ಪ್ರಿಂಟೌಟ್ ಬರುತ್ತೆ. ಆ ಪ್ರಿಂಟೌಟನ್ನು ತಕ್ಕೋಬೇಕು. ಆ ಪ್ರಿಂಟೌಟ್ಗೆ ಪಾಸ್ಪೋರ್ಟ್ ಅಳತೆ ಒಂದು ಫೋಟೋನ ಅಂಟಿಸಿ ಸಹಿ ಮಾಡಬೇಕು ನಿಮ್ಮದು, ಮತ್ತು ನಿಮ್ಮ ತಂದೆ ಅಥವಾ ತಾಯಿ ಅಥವಾ ಪೋಷಕರ ಸಹಿ ಕೂಡ ಅದ್ರ ಮೇಲೆ ಮಾಡಿ. ನೀವು ಈಗ ಯಾವ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರೋ ಆ ಕಾಲೇಜಿನ ಪ್ರಾಂಶುಪಾಲರು ಅಥವಾ ನಿರ್ದೇಶಕರು ಅಥವಾ ಇಲಾಖಾ ಮುಖ್ಯಸ್ಥರ ಸೀಲು ಮತ್ತು ಸಹಿಯನ್ನು ಕಡ್ಡಾಯವಾಗಿ ಅದರ ಮೇಲೆ ಹಾಕಬೇಕು. ಅದು ಹಾಕಿದ ನಂತರ ಆ ಪ್ರಿಂಟೌಟನ್ನು ತಗೊಂಬಂದು ಮತ್ತೆ ಆನ್ಲೈನಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಹಾಗೆ ಇದರ ಜೊತೆಗೆ ಅಪ್ಲಿಕೇಶನಲ್ಲಿ ಇತರೆ ಯಾವ್ಯಾವ ದಾಖಲೆಗಳನ್ನು ಕೇಳಿರ್ತಾರೆ ಆ ಎಲ್ಲ ದಾಖಲೆಗಳನ್ನು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ನಂತರ ಎಲ್ಲ ಡಾಕ್ಯುಮೆಂಟ್ಸು ಅಪ್ಲೋಡ್ ಆದ ನಂತರ ಫೈನಲ್ ಸಬ್ಮಿಟ್ ಮಾಡಬೇಕು. ಫೈನಲ್ ಸಬ್ಮಿಟ್ ನಂತರ ಪುನಃ ಪರಿಷ್ಕರಣೆಗೆ ಅವಕಾಶವಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಅಂದರೆ ನಿಮ್ಮ ಅಪ್ಲಿಕೇಶನ್ನು ಮೊದಲೇ ಫಸ್ಟಲ್ಲಿ ಎಲ್ಲ ಎಡಿಟಿಂಗ್ಗಳನ್ನು ಮಾಡಲಿಕ್ಕೆ ಚಾನ್ಸಸ್ ಇರುತ್ತೆ. ಅದಾದ ನಂತರ ಫೈನಲ್ ಸಬ್ಮಿಟ್ ಒಂದ್ಸಲ ಮಾಡಿದ್ಮೇಲೆ ಮತ್ತೆ ಕರೆಕ್ಷನ್ ಮಾಡೋಕ್ಕೆ ಚಾನ್ಸಸ್ ಇರೋದಿಲ್ಲ. ಓಕೆ, ಹಾಗೆ ಮುಂದೆ ನೋಡೋದಾದರೆ ಅರ್ಜಿ ಸಲ್ಲಿಸೋಕೆ ಬೇಕಾಗುವಂತಹ ದಾಖಲೆಗಳು ಏನೇನಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಅರ್ಜಿದಾರರು ಮುದ್ರಿತ ಅರ್ಜಿಯನ್ನು ಈ ಕೆಳಗಿನ ದಾಖಲೆಗಳೊಂದಿಗೆ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಅಪ್ಲಿಕೇಶನ್ ಹಾಕಾದ ನಂತರ ಯಾವ್ಯಾವ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಮೊದಲನೇದಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಮುದ್ರಿಸಿದಂತಹ ಪ್ರತಿಯ ಸಹಿ ಮಾಡಿಸಿ ಸ್ಕ್ಯಾನ್ ಮಾಡಿದ ಪ್ರತಿ. ಅಂದರೆ ಆನ್ಲೈನ್ ಫಾರ್ಮ್ ಪ್ರಿಂಟೌಟ್ ತೆಗೆದು ಅದನ್ನು ನೀವು ಎಲ್ಲ ಸಿಗ್ನೇಚರನ್ನು ಮಾಡ್ಕೊಂಡು ಬರ್ತೀರಲ್ಲ, ಅದರ ನಂತರ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ. ನಂತರ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಪ್ರತಿ, ವಿದ್ಯಾರ್ಥಿಯ ಕುಟುಂಬದ ವಾರ್ಷಿಕ ಆದಾಯ ಪ್ರತಿ ಅಂದರೆ ಇನ್ಕಮ್ ಸರ್ಟಿಫಿಕೇಟು, ವಿದ್ಯಾರ್ಥಿಯ SSLC ಮಾರ್ಕ್ಸ್ ಕಾರ್ಡು, ಮತ್ತು ಸೆಕೆಂಡ್ PUC ಅಂಕಪಟ್ಟಿ, ಮತ್ತು ವಿದ್ಯಾಸಂಸ್ಥೆ ಅಥವಾ ಕಾಲೇಜಿನಲ್ಲಿ ದಾಖಲಾತಿ ಅಥವಾ ಪ್ರವೇಶ ಪಡೆದು ಹಣ ಕಟ್ಟಿದ ರಸೀದಿಯ ನಕಲು ಪ್ರತಿ ಅಂದರೆ ಫೀ ರೆಸಿಪ್ಟು, ಮತ್ತು ಕೊನೆಯದಾಗಿ ವಿದ್ಯಾರ್ಥಿಯ ಫೋಟೋ ಇರುವಂತಹ ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು IFSC ಕೋಡ್ ತೋರಿಸುವ ಬ್ಯಾಂಕ್ ಪಾಸ್ಬುಕ್ ಪುಸ್ತಕದ ನಕಲು ಪ್ರತಿ ಅಂದರೆ ಬ್ಯಾಂಕ್ ಪಾಸ್ಬುಕ್ಕಿನ ಫ್ರಂಟ್ ಪೇಜ್. ಇವಿಷ್ಟು ಡಾಕ್ಯುಮೆಂಟ್ಗಳನ್ನು ಅಪ್ಲಿಕೇಶನ್ ಹಾಕುವಾಗ ಅಪ್ಲೋಡ್ ಮಾಡಬೇಕಾಗಿರ್ತದೆ. ಓಕೆ ವಿದ್ಯಾರ್ಥಿಗಳೇ, ಆನ್ಲೈನ್ ಅಪ್ಲಿಕೇಶನ್ ಬಗ್ಗೆ ಸಂಬಂಧಿಸಿದಂಥ ಯಾವುದೇ ಇತರೆ ಪ್ರಶ್ನೆಗಳಿದ್ದರೆ ಇಲ್ಲಿ ಅವರ ಇಮೇಲ್ ಐಡಿಯನ್ನು ಕೊಟ್ಟಿದ್ದಾರೆ ನೋಡಿ. ಈ ಇಮೇಲ್ ಐಡಿಗೆ ನೀವು ಮೆಸೇಜ್ ಹಾಕಿದ್ರೆ ಅವರು ಆನ್ಸರನ್ನು ಮಾಡ್ತಾರೆ. ಹಾಗೆ ನೋಡೋದಾದರೆ ಇಲ್ಲಿ ಲಾಸ್ಟ್ ಡೇಟ್ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳನ್ನು ಎಲ್ಲೂ ನೀಡಿರುವುದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಬೇಗ ಈ ಅಪ್ಲಿಕೇಶನನ್ನು ಫಿಲ್ ಮಾಡಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಎಲ್ಲೂ ಲಾಸ್ಟ್ ಡೇಟ್ ಬಗ್ಗೆ ಡೀಟೇಲ್ಸನ್ನು ಕೊಟ್ಟಿರುವುದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಬೇಗ ಈ ಅಪ್ಲಿಕೇಶನನ್ನು ಹಾಕಿ ಇದರ ಉಪಯೋಗನ ಪಡ್ಕೊಳ್ಳಿ. ಓಕೆ, ಮತ್ತು ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕೆಲವೊಂದು ಕ್ವಶನ್ಗಳನ್ನು ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಡೌಟ್ ಇರುವಂಥ ಕೆಲವೊಂದು ಕ್ವಶನ್ಗಳ ಬಗ್ಗೆ ಆನ್ಸರ್ಗಳನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಇದನ್ನು ನೋಡಿಕೊಂಡ್ರೆ ನಿಮಗೆ ಕೆಲವೊಂದು ಕ್ವಶನ್ಗೆ ಆನ್ಸರ್ಗಳು ಸಿಗ್ತದೆ. ಇಲ್ಲಿ ನೋಡಿ, ನಾನೀಗ ಓದ್ತಾ ಹೋಗ್ತೀನಿ ನೋಡಿ. ಇಲ್ಲಿ ನೋಡಿ, ಆನ್ಲೈನ್ ಅರ್ಜಿ ಸಲ್ಲಿಸಿದ ನಂತರ
ನನಗೆ ಖಾಲಿ PDF ಪುಟ ಬರುತ್ತಿದೆ, ಸರಿಯಾದ ಅರ್ಜಿ ಭರ್ತಿ ಮಾಡುವುದು ಹೇಗೆ ಅಂತ ಒಬ್ರು ಕೇಳಿದ್ದಾರೆ. ಅದಕ್ಕೆ ಇವರು, ನೀವು ಹಳೆಯ ಆಪರೇಟಿಂಗ್ ಸಿಸ್ಟಮ್ ಅಥವಾ ಹಳೆಯ ವೆಬ್ ಬ್ರೌಸರ್ ಹೊಂದಿರೋ ಕಂಪ್ಯೂಟರ್ಗಳನ್ನು ಬಳಸಿಕೊಂಡು ನಿಮ್ಮ ಅಪ್ಲಿಕೇಶನ್ ಅನ್ನು ಹಾಕುತ್ತಿರುವಿರಿ. ನಿಮಗೆ ಈ ರೀತಿಯ ಸಮಸ್ಯೆಗಳು ಉಂಟಾಗುತ್ತಿದೆ. ನೀವು ಇತ್ತೀಚಿನ ವೆಬ್ ಬ್ರೌಸರ್ ಅಥವಾ ಇತ್ತೀಚಿನ ಆಪರೇಟಿಂಗ್ ಸಿಸ್ಟಮ್ ಕಂಪ್ಯೂಟರ್ಗಳನ್ನು ಬಳಸಬೇಕು ಅಂತ ಕೊಟ್ಟಿದ್ದಾರೆ. ಅಂದರೆ ಹಳೆ ಫಾರ್ಮೆಟ್ ಅಥವಾ ಹಳೆ ಕಂಪ್ಯೂಟರ್ಗಳಲ್ಲಿ ಈ ಅಪ್ಲಿಕೇಶನ್ ಸರಿಯಾಗಿ ಓಪನ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ನೆಕ್ಸ್ಟ್ ನೋಡೋದಾದ್ರೆ, ನನ್ನ ಅರ್ಜಿಯ ಸ್ಥಿತಿಯ ಬಗ್ಗೆ ನನಗೆ ಹೇಗೆ ತಿಳಿಯುತ್ತದೆ ಅಂತ ಒಬ್ರು ಕೇಳಿದ್ದಾರೆ. ಅದಕ್ಕೆ ಇವರು, ಆಫ್ಟರ್ ಫೈನಲ್ ಸಬ್ಮಿಷನ್ ಯುವರ್ ಅಪ್ಲಿಕೇಶನ್ ಯು ಕ್ಯಾನ್ ಚೆಕ್ ದ ಸ್ಟೇಟಸ್ ಯುವರ್ ಅಪ್ಲಿಕೇಶನ್ ವಿತ್ ಸೇಮ್ ಲಾಗಿನ್. ಅಂದರೆ ನಿಮ್ಮ ಲಾಗಿನ್ ಅಲ್ಲಿ ನೀವು ಹೋದರೆ ನಿಮಗೆ ಅಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅನ್ನುವಂಥ ಆಪ್ಷನ್ ಇರುತ್ತೆ. ಅಲ್ಲಿಂದ ನೀವು ನಿಮ್ಮ ಅಪ್ಲಿಕೇಶನ್ ಏನಾಗಿದೆ, ಯಾವ ಸ್ಟೆಪ್ಪಲ್ಲಿದೆ ಅನ್ನೋದನ್ನು ನೋಡ್ಕೊಳ್ತಿರ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಮುಂದೆ ನೋಡೋದಾದ್ರೆ, ನಿಮಗೆ ಇಂಪಾರ್ಟೆಂಟ್ ಇರುವಂಥ ವಿಷಯಗಳ ಕ್ವಶನನ್ನು ಮಾತ್ರ ನಾನು ಇಲ್ಲಿ ಓದ್ತೇನೆ. ಇಲ್ಲಿ ನೋಡಿ, ಒಬ್ರು, ನೀವು ಪದವಿಯೇತರ ಕೋರ್ಸ್ಗೆ ವಿದ್ಯಾರ್ಥಿ ವೇತನವನ್ನು ನೀಡುತ್ತೀರಾ ಅಂತ ಕೇಳಿದ್ದಾರೆ. ಅದಕ್ಕೆ ಇವರು, ಎಸ್, ಸ್ಕಾಲರ್ಶಿಪ್ ಈಸ್ ಅವಾರ್ಡೆಡ್ ಫಾರ್ ಡಿಗ್ರಿ ಆ್ಯಂಡ್ ನಾನ್ ಡಿಗ್ರಿ ಡಿಪ್ಲೊಮಾ ಕೋರ್ಸಸ್. ಅಂದರೆ ಡಿಪ್ಲೊಮಾ ಮಾಡುತ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಈ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಬಹುದು ಅಂತ ನೋಡಿ. ನೆಕ್ಸ್ಟ್, ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ಪರೀಕ್ಷೆ ಇದೆ ಅಂತ ಒಬ್ರು ಕೇಳಿದ್ದಾರೆ. ಅದಕ್ಕೆ ನೋ, ದೇರ್ ಈಸ್ ನೋ ಎಕ್ಸಾಮ್ ಆರ್ ಎಂಟ್ರೆನ್ಸ್ ಟೆಸ್ಟ್ ಫಾರ್ ಸ್ಕಾಲರ್ಶಿಪ್. ಇಟ್ ಈಸ್ ಬೇಸ್ಡ್ ಆನ್ ಪ್ಯೂರ್ಲಿ ಮೆರಿಟ್ ಆ್ಯಂಡ್ ಇನ್ ಎಕಾನಾಮಿಕಲ್ ಕಂಡೀಷನ್ ಆಫ್ ದ ಸ್ಟೂಡೆಂಟ್. ಅಂದರೆ ಮೆರಿಟ್ ಬೇಸ್ಡ್ ಆಗಿ ಪರ್ಸೆಂಟೇಜ್ ಮೇಲೆ ಮತ್ತೆ ಆರ್ಥಿಕವಾಗಿ ಹಿಂದುಳಿದಿರುವಂಥ ವಿದ್ಯಾರ್ಥಿಗಳನ್ನು ನೋಡಿಕೊಂಡು ಈ ಸ್ಕಾಲರ್ಶಿಪ್ಪನ್ನು ಕೊಡ್ತೀವಿ. ಇದಕ್ಕೆ ಯಾವುದೇ ರೀತಿಯ ಪರೀಕ್ಷೆಗಳು ಇರುವುದಿಲ್ಲ ಅಂತ ಹೇಳಿದ್ದಾರೆ. ಕಡೆಗೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿ ವೇತನ ಘೋಷಣೆಗೆ ಎಷ್ಟು ದಿನಗಳು ಬೇಕಾಗುತ್ತದೆ ಅಂತ ಒಬ್ರು ಕೇಳಿದ್ದಾರೆ. ಅದಕ್ಕೆ ಇದು 30 ಕೆಲಸದ ದಿನದ ಒಳಗೆ ಈ ವಿದ್ಯಾರ್ಥಿ ವೇತನದ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗ್ತದೆ. ಅಂದರೆ ನೀವು ಒಂದ್ಸಲ ಅರ್ಜಿ ಸಲ್ಲಿಸಿ ಎಲ್ಲ ಪ್ರೊಸೆಸನ್ನು ಮುಗಿಸಿದ ಮೇಲೆ 30 ದಿನಗಳ ಒಳಗೆ ನಿಮಗೆ ಈ ಸ್ಕಾಲರ್ಶಿಪ್ ಸಿಗ್ತದೆ ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ಕನ್ಫರ್ಮೇಷನ್ ಸಿಕ್ಕಿಬಿಡ್ತದೆ. ಹಾಗೆ ನೆಕ್ಸ್ಟ್ ನೋಡೋದಾದ್ರೆ, ವಿದೇಶದಲ್ಲಿ ಅಧ್ಯಯನ ಮಾಡಲು ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಇಲ್ಲ, ಅರ್ಜಿದಾರರಿಗೆ ವಿಶ್ವದ ಯಾವುದೇ ದೇಶ ಅಥವಾ ನಗರಕ್ಕೆ ವಿದೇಶದಲ್ಲಿ ಅಧ್ಯಯನ ಮಾಡಲು ವಿದ್ಯಾರ್ಥಿ ವೇತನವನ್ನು ನೀಡಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಮುಂದೆ ನೋಡೋದಾದ್ರೆ, ಇಲ್ಲಿ ನೋಡಿ, ನಿಮ್ಮ ಈ SSJKT ಅಂದರೆ ಶಾಮನೂರು ಶಿವಶಂಕರಪ್ಪ ಜನತಾ ಕಲ್ಯಾಣ ಅಂತಿದೆಯಲ್ಲ ಟ್ರಸ್ಟ್, ಈ ಟ್ರಸ್ಟ್ ಎಷ್ಟು ಹಳೆಯದು ಅಂತ ಒಬ್ರು ಕೇಳಿದ್ದಾರೆ. ಅದಕ್ಕೆ ಇದು 2012ರಲ್ಲಿ ಸ್ಥಾಪಿತವಾಗಿರುವಂತಹ ಟ್ರಸ್ಟ್ ಅಂತ ಇವರು ಆನ್ಸರ್ ಮಾಡಿದ್ದಾರೆ. ಓಕೆ, ಇದಿಷ್ಟು ನೋಡಿದ್ಮೇಲೆ ನಿಮಗೆ ಕ್ವಶನ್ಗಳು ಇರೋದು ಕಡಿಮೆ ಅಂತ ತಿಳ್ಕೊತೀನಿ. ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ನ ಉಪಯೋಗನ ಮಾಡಿಕೊಳ್ಳಿ. ಈ ಸ್ಕಾಲರ್ಶಿಪ್ ಅಲ್ಲಿ 30ರಿಂದ 50 ಸಾವಿರದವರೆಗೂ ಕೂಡ ಸ್ಕಾಲರ್ಶಿಪ್ ಅನ್ನ ನೀಡ್ತಾರೆ. ಹಾಗಾಗಿ ಇದನ್ನ ಮಿಸ್ ಮಾಡಿಕೊಳ್ಳೇಬೇಡಿ. ಓಕೆ ವಿದ್ಯಾರ್ಥಿಗಳೇ, ಇದೇ ತರಹದ ನಿಮಗೆ ಉಪಯುಕ್ತವಾಗುವಂತಹ ವಿಷಯಗಳ ಬಗ್ಗೆ ನಾವು ವಿಡಿಯೋನ ಮಾಡಿ ಹಾಕ್ತಾನೆ ಇರ್ತೀವಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.